ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯ ವೆಂಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇದು ನನ್ನ ಟ್ರಿಪ್ನ ಡೇ 3ನ ವ್ಲಾಗ್ ಆಗಿದೆ. ನೈಟೇ ನಾವು ವೇಲಂಗಣಿಗೆ ಬಂದು ಅಲ್ಲೇ ಹಾಲ್ಟ್ ಆಗಿದ್ವಿ. ವೇಲಂಗಣಿಲಿ ರೂಮ್ ಮಾಡಿದ್ರು. ಸೊ ಹಾಗಾಗಿ ರೂಮಲ್ಲೇ ಮಲ್ಕೊಂಡು ಬೆಳಗ್ಗೆನೇ ಎದ್ದು ನಾವೆಲ್ಲ ಬೀಚಿಗೆ ಬಂದ್ವಿ. ಬೀಚಿಗೆ ಬಂದಬೇಕಾದ್ರೆ ನನ್ನ ಚಿಕ್ಕ ಮಗಳನ್ನ ಮತ್ತೆ ಎತ್ಕೊಂಡಿದ್ರು. ನನ್ನ ದೊಡ್ಡ ಮಗಳು ನಡ್ಕೊಂಡೇ ಬರ್ತಿದ್ರು. ನನ್ನ ಬೀಚ್ ಹತ್ರ ಬಂದಮೇಲೆ ಪಾಪುಗೆ ಕೋಲ್ಡ್ ಆಗುತ್ತೆ ಅಲ್ವಾ ನೀರಲ್ಲಿ ಬಿಟ್ಟರೆ. ಸೊ ಹಾಗಾಗಿ ನನ್ನ ಚಿಕ್ಕ ಮಗಳನ್ನ ಅಲ್ಲೇ ಇದ್ದಿದ್ದು ನಾವು ಒಂದು ಅಜ್ಜಿಗೆ ಕೊಟ್ರಿ. ಅವರು ನೀರಿಗೆ ಇಳಿಯಲ್ಲ ಅಂದರು. ಸೊ ಹಾಗಾಗಿ ಅವ್ರು ಕೊಟ್ಬಿಟ್ಟು ಬೀಚಲ್ಲೆಲ್ಲ ಆಡಿಬಿಟ್ಟು ನಾವು ಮತ್ತು ನಮ್ಮ ಅವ್ರದ್ದು ಚೈತು ವೀಡಿಯೋಸ್ ಎಲ್ಲ ಮಾಡ್ತಿತ್ತು. ಆವಾಗ ಚೈತು ನೀರಲ್ಲಿ ಬಿದ್ದೋದ್ಲು ಅಂದ್ಬಿಟ್ಟು ಚೈತು ಕೈ ಹಿಡ್ಕೊಂಡಿದ್ದೆ. ಆಮೇಲೆ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಫೋಟೋಸು ವೀಡಿಯೋಗಳು ಮತ್ತು ನಮ್ಮದೂ ಕೂಡ ಫೋಟೋಸು ವೀಡಿಯೋಗಳೆಲ್ಲ ಹಿಡ್ಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕಡೆ ಹೊರಟ್ರಿ. ಆಮೇಲೆ ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ತಂಜಾವೂರಲ್ಲಿರೋ ಮಾರಿಯಮ್ಮನ ಟೆಂಪಲ್ಗೆ. ಇಲ್ಲಿ ಒಳಗಡೆ ಹೋಗ್ತಾ ಫುಲ್ಲು ರಶ್ ಇತ್ತು. ಒಳಗಡೆ ಎಲ್ಲ ತುಂಬ ಜನ ಇದ್ದರು. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟೊಂದು ಕ್ರೌಡ್ ಇದೆ ಅಂತ. ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ತಂಜಾವೂರಲ್ಲಿರುವಂತಹ ಬೃಹದೀಶ್ವರ ಟೆಂಪಲ್ಗೆ. ಪುರಾತನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಕೂಡ ಒಂದು ಅಂತ ಹೇಳ್ಬೋದು. ಆಗಿನ ಕಾಲದಲ್ಲೇ ಪೇಂಟ್ ಏನೂ ಕೂಡ ಬಳಸ್ದರಲ್ಲೇ ಈ ದೇವಸ್ಥಾನದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದರಲ್ಲೂ ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ನಾವು ಯೂಸ್ ಮಾಡುವಂತಹ ತರಕಾರಿ ಸೊಪ್ಪುಗಳಿಂದನೇ ಪೇಂಟನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಹೀಗೆ 15 ರೀತಿಯ ದೇವರುಗಳನ್ನ ನಾವಿಲ್ಲಿ ನೋಡ್ಬೋದು. ನಾನಿಲ್ಲಿ ಫೋಟೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ದೇವರುಗಳಿದೆ ಅಂತ. ನಾವು ಒಳಗಡೆ ದೇವಸ್ಥಾನಗಳೆಲ್ಲ ನೋಡಿಕೊಂಡು ಈಚೆ ಕಡೆ ಬಂದು ಇನ್ನೂ ನಮ್ಮ ಬಸ್ಸಲ್ಲಿರೋರೆಲ್ಲ ಬರಬೇಕಾಗಿತ್ತು. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಈಚೆ ಕಡೆ ಬಂದರೆ ಇಲ್ಲಿ ದೊಡ್ಡ ದೊಡ್ಡ ಬೊಂಬೆಗಳಿದ್ವು. ಇದು ತಂಜಾವೂರಲ್ಲೇ ಫೇಮಸ್ ಗೊಂಬೆಗಳು ಅಂತಲೇ ಹೇಳ್ಬೋದು. ಈ ಬೊಂಬೆಗಳು ಯಾಕೆ ಇಷ್ಟು ಫೇಮಸ್ಸು ತಂಜಾವೂರಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಂಜಾವೂರಿಂದ ಸ್ವಲ್ಪ ಮುಂದೆ ಬಂದು ಊಟಕ್ಕೆ ಅಂತ ಗಾಡಿ ನಿಲ್ಲಿಸಿದ್ವಿ. ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ಎಲ್ಲರೂ ಬೇವಿನ ಸೊಪ್ಪೆಲ್ಲ ಎತ್ಕೊಂಡು ತುಂಬಿಸ್ಕೊತಿದ್ರು. ಎಲ್ಲರೂ ಎಷ್ಟೊಂದು ತುಂಬಿಸ್ಕೊತಿದ್ರು ಅಂದರೆ ಮರದಲ್ಲಿ ಅರ್ಧಕ್ಕರ್ಧ ಬೇವಿನ ಸೊಪ್ಪೆ ಖಾಲಿಯಾಗಿ ಹೋಗಿತ್ತು. ಎಲ್ಲರೂ ಕೂಡ ಬೇವಿನ ಸೊಪ್ಪನ್ನ ತುಂಬಿಸ್ಕೊತಿದ್ರು. ಈ ಅಂಕಲ್ ಮಾತ್ರ ಫುಲ್ಲು ಟೆನ್ಷನಲ್ಲಿದ್ದರು. ಯಾಕೆ ಅಂದರೆ ಬಸ್ಸೆಲ್ಲ ಕ್ಲೀನ್ ಮಾಡಬೇಕಾಗಿರೋದು ಈ ಅಂಕಲ್ಲೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ತುಂಬಿಸ್ಕೊತಿರೋದು ನೋಡ್ಬಿಟ್ಟು ಅಂಕಲ್ಲು ಫುಲ್ಲು ಫೀಲ್ ಆಗಿದ್ದರು. ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಬೇವಿನ ಸೊಪ್ಪನ್ನೆಲ್ಲ ಕಿತ್ಕೊಂಡೆಲ್ಲ ತುಂಬಿಸ್ಕೊತಿದ್ರು ಬಸ್ಸಲ್ಲಿ. ಅದರಲ್ಲೂ ಇಲ್ಲಿರೋ ಈ ಬ್ರ್ಯಾಂಟಿರೋ ರೆಂಬೆಲ್ಲಿರೋ ಚಿಕ್ಕ ಚಿಕ್ಕ ಬೇವಿನ ಸೊಪ್ಪು ಕಡ್ಡಿಗಳು ಕೂಡ ಬಿಡ್ತಿರ್ಲಿಲ್ಲ. ಆ ರೇಂಜ್ಗೆಲ್ಲ ಕಿತ್ಕೊತಿದ್ರು. ನೀವೇ ನೋಡ್ತಿದ್ದೀರಲ್ಲ ಮೇಲೆ ಎಷ್ಟು ಚೆನ್ನಾಗಿ ಚಿಗುರಿದೆ. ಕೆಳಗಡೆ ನೋಡಿದ್ರೆ ಬೇವಿನ ಸೊಪ್ಪೇ ಇಲ್ಲ, ಅಷ್ಟು ಕಿತ್ಕೊಂಡಿದ್ರು. ನೆಕ್ಸ್ಟ್ ನಾವು ಬಂದಿದ್ದೆ ಶ್ರೀರಂಗಂಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ತುಂಬ ಅಂದರೆ ತುಂಬಾ ರಶ್ ಇತ್ತು. ಈ ದೇವಸ್ಥಾನದಲ್ಲಿ ದರ್ಶನ ಟಿಕೆಟ್ ಬಂದುಬಿಟ್ಟು 6:45ಗೆ ಲಾಸ್ಟ್ ಇತ್ತು. ನಾವು ಹೋಗೋಷ್ಟರಲ್ಲಿ ದರ್ಶನ ಟಿಕೆಟ್ ಕೂಡ ಮುಗಿದಿತ್ತು. ಸರಿ ಅಂತ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಸಮಯಪುರದಲ್ಲಿ ಸ್ವಲ್ಪ ಜನ ದೇವ ದರ್ಶನ ಮಾಡೋಕ್ಕೆ ಹೋದ್ರು. ಇನ್ನು ಸ್ವಲ್ಪ ಜನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ರಿ. ಇದು ಟ್ರಿಪ್ನ ಲಾಸ್ಟ್ ಡೇ ಆಗಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಜೋಶಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಿದ್ರು. ನನ್ನ ಟ್ರಿಪ್ನ ಡೇ 3 ಆಗಿದೆ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿದ್ರೆ ನಾನು ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ನಾವು ಮನೆಗೆ ಹೋದ್ಮೇಲೆ ಏನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಎಲ್ಲ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ದಿವ್ಯ ವೆಂಕಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.